ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಆಧಾರ್ ವರ್ಚುವಲ್ ಐ ಡಿ ಹೇಗೆ ತಗೊಳ್ಳೋದು ಅಂತ ಹೇಳ್ಬಿಟ್ಟು ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ಈ ಒಂದು ಆಧಾರ್ ವೆಬ್ಸೈಟ್ನ ಓಪನ್ ಮಾಡಬೇಕಾಗುತ್ತೆ. ಇಲ್ಲಿ ಆಧಾರ್ ಅಂತ ಹೇಳ್ಬಿಟ್ಟು ನೀವು ಒಂದು ಗೂಗಲ್ ಕ್ರೋಮಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ಸೊ ಆ್ಯಸ್ ಯೂಶುವಲ್ ಆಧಾರ್ ಅಂತೇಳಿ ಟೈಪ್ ಮಾಡಿ. ಸೊ ಆಧಾರ್ ಅಂತ ಬಂತು. ಇದರಲ್ಲಿ ಬಂದುಬಿಟ್ಟು ಮೊದಲನೇದಾದಂಥ ಆಧಾರ್ ಒಂದು ಯೂನಿಕ್ ಐಡೆಂಟಿಫಿಕೇಷನ್ ತಗೊಳ್ಬೇಕಾಗುತ್ತೆ. ಇದರಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಷನ್ ಮಾಡಿ. ನಂತರ ಇಲ್ಲಿ ಬಂದುಬಿಟ್ಟು ನಿಮ್ಮ ಒಂದು ಆಧಾರ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಬಂದುಬಿಟ್ಟು ಯೂನಿಕ್ ಅಪ್ಡೇಟ್ ಡೆಮೋಗ್ರಫಿಕ್ ಡೇಟಾ ಆ್ಯಂಡ್ ಚೆಕ್ ಡೀಟೇಲ್ಸ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ ಲಾಗಿನ್ ಕ್ಲಿಕ್ ಮಾಡಿ. ಇಲ್ಲಿ ನಂತರ ಬಂದುಬಿಟ್ಟು ನಿಮ್ಮ ಒಂದು ಆಧಾರ್ ನಂಬರು ಆ್ಯಂಡ್ ಅದ್ರ ಕೆಳಗಡೆ ತೋರಿಸ್ತಾ ಇರೋವಂಥ ಒಂದು ಕ್ಯಾಪ್ಚರ್ ನಂಬರ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ನಿಮಗೆ ಮೇನ್ ಬೇಕಾಗಿರೋದು ಆಧಾರ್ ಲಿಂಕ್ ಆಗಿರೋ ಮೊಬೈಲ್ ಬೇಕಾಗುತ್ತೆ. ಸೊ ಆಧಾರ್ ಲಿಂಕ್ ಆಗಿರೋ ಮೊಬೈಲ್ ಇದ್ದರೆ ನಿಮಗೆ ಈ ಒಂದು ವರ್ಚುವಲ್ ಐ ಡಿನ ನೀವು ಇಮ್ಮಿಡಿಯೇಟಾಗಿ ಇಲ್ಲೇ ನೋಡ್ಬೋದು. ನೋಡಿ, ನಾನಿಲ್ಲಿ OTP ಎಂಟರ್ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು OTP ಎಂಟರ್ ಮಾಡಿ ನಾನು ಕೆಳಗಡೆ ಇರೋವಂಥ ಲಾಗಿನ್ ಬಟನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಆಗ ನಿಮ್ಮ ಒಂದು ಆಧಾರ್ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ಆಧಾರ್ ವೆಬ್ಸೈಟ್ ಓಪನ್ ಆಗಿದೆ. ಸೊ ನೀವು ಇಲ್ಲಿ ನಿಮ್ಗೆ ಏನು ಬೇಕು, ವರ್ಚುವಲ್ ಐ ಡಿ, ಇಲ್ಲಿ ಜನ್ರೇಟ್ ವರ್ಚುವಲ್ ಐ ಡಿ ಅಂತ ಇದೆಯಲ್ಲ ಸೆಕೆಂಡ್ ಲೈನಲ್ಲಿ, ಈ ಒಂದು ಜನ್ರೇಟ್ ವರ್ಚುವಲ್ ಐ ಡಿ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ನಿಮಗೆ ಜನ್ರೇಟ್ VID ಅಂದರೆ ವರ್ಚುವಲ್ ಐ ಡಿ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಕೊಡಿ. ಸೊ ಇದು ಏನಾಗುತ್ತೆ ಅಂತಂದರೆ ನಿಮ್ಮ ಒಂದು ವರ್ಚುವಲ್ ಐ ಡಿನ ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಮಾಡುತ್ತೆ. ಆ್ಯಂಡ್ ಈ ಒಂದು ವರ್ಚುವಲ್ ಐ ಡಿ ಏನಿದೆಯೋ ಅದನ್ನು ನಿಮ್ಮ ಒಂದು ಆಧಾರ್ ರಿಜಿಸ್ಟರ್ ಮೊಬೈಲ್ಗೆ ಕೂಡ ಈ ಒಂದು ವರ್ಚುವಲ್ ಐ ಡಿನ ಕೂಡ ಸೆಂಡ್ ಆಗುತ್ತೆ. ನೀವು ಈ ಒಂದು ಮೆಸೇಜಲ್ಲಿ ಕೂಡ ನೀವು ಈ ಒಂದು ವರ್ಚುವಲ್ ಐ ಡಿನ ನೋಡ್ಬೋದು. ಇದು ನಿಮ್ಮ ಒಂದು ಆಧಾರ್ ವರ್ಚುವಲ್ ಐ ಡಿ. ಈ ಒಂದು ವರ್ಚುವಲ್ ಐ ಡಿ ನಿಮಗೆ ಯಾವಾಗ ಬೇಕಾಗುತ್ತೆ ಅಂತಂದರೆ ಕೆಲವೊಂದೊಂದು ಈ ಒಂದು PF ಕ್ಲೈಮ್ ಮಾಡುವಾಗ, ಇಲ್ಲ ಯಾವ್ದಾದ್ರು ಒಂದು ಅಪ್ಲಿಕೇಶನ್ ಹಾಕುವಾಗ ಅಲ್ಲಿ ನಿಮ್ಮ ಒಂದು VID ಎಂಟರ್ ಮಾಡಿ ಅಂತ ಕೇಳ್ತದೆ. ಸೊ ಅಂಥ ಟೈಮಲ್ಲಿ ನಿಮಗೆ ಈ ಒಂದು ವರ್ಚುವಲ್ ಐ ಡಿ ತುಂಬಾ ಯೂಸ್ ಆಗುತ್ತೆ. ಈ ಒಂದು ವರ್ಚುವಲ್ ಐ ಡಿ ನೀವು ಜನರೇಟ್ ಮಾಡ್ದಂಗೆಲ್ಲ ಚೇಂಜ್ ಆಗ್ತಾ ಇರ್ತೈತೆ, ಒಂದೇ ಕಾನ್ಸ್ಟೆಂಟಾಗಂತೂ ಇರೋದಿಲ್ಲ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.